ಪ್ರಕಾರ ದಕ್ಷಿಣ ಭಾರತದ ರಾಜ್ಯಗಳ ಪ್ರತಿನಿಧಿಗಳು ಕೂಡ GST ಕೌನ್ಸಿಲ್ ಅಲ್ಲಿ ಇರಬೇಕು. GST ಅಲ್ಲ, 16th ಫೈನಾನ್ಸ್ ಕಮಿಷನ್ ಅಲ್ಲಿ ಇರಬೇಕು. ಯಾಕಂದ್ರೆ ಲಾಸ್ಟ್ ಟೈಮ್ ಏನಾಯ್ತು, NK ಸಿಂಗ್ ಅವರು ಮತ್ತು ಬೇರೆ ಬೇರೆ ಮೆಂಬರ್ಸ್ ಎಲ್ಲರೂ ಕೂಡ ಡೆಲ್ಲಿ ಬೇಸ್ಡ್, ನಾರ್ತ್ ಬೇಸ್ಡ್. ನಮ್ಮ ಕಡೆಯವರು ಯಾರೂ ಆಗಲೇ ಇಲ್ಲ. ಹೀಗಾಗಿ ನಮ್ಮ ರಾಜ್ಯದ ಸಮಸ್ಯೆಗಳೇನು ಏನು ಅಂತ ಅಲ್ಲಿ ಪ್ರತಿಪಾದನೆ ಮಾಡಲಿಕ್ಕೆ ಆ ಸದಸ್ಯರುಗಳಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ರೆಪ್ರೆಸೆಂಟೇಷನ್ ಶುಡ್ ಬಿ ಆಲ್ ರೌಂಡ್, ಅದನ್ನು ಒತ್ತಾಯ ಮಾಡ್ತೇನೆ. ಮತ್ತು ಹಣಕಾಸನ್ನು ಹಂಚುವಂಥ ಸಂದರ್ಭದಲ್ಲಿ ಕೇಂದ್ರಕ್ಕೆ ಹೆಚ್ಚು ತಗೊಂಡು ರಾಜ್ಯಗಳಿಗೆ ಕಡಿಮೆ ಕೊಡೋದು ತಪ್ಪು. ದಕ್ಷಿಣ ಭಾರತದ ರಾಜ್ಯಗಳ ಈ ವಿಚಾರವನ್ನ ಯಾರು ಪ್ರಸ್ತಾಪ ಮಾಡಬೇಕು, ಯಾರು ಲೀಡ್ ಮಾಡಬೇಕು ಅಂತ ಸನ್ಮಾನ್, ನಾನು ದಕ್ಷಿಣ ಭಾರತದ ತೆಲಂಗಾಣ, ಆಂಧ್ರ ಪ್ರದೇಶ್ ಮತ್ತು ತಮಿಳುನಾಡು, ಕೇರಳ, ಗೋವಾ, ಇನ್ಕ್ಲೂಡಿಂಗ್ ಮಹಾರಾಷ್ಟ್ರಕ್ಕೂ ಕಡಿಮೆ ಬರ್ತಾ ಇದೆ. ಈ ಎಲ್ಲ ರಾಜ್ಯಗಳು ಅವಾಗ ನೋಡಿ ಮಾರಾಟದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಹೋದ ಸಾರಿ. ಅವಾಗ ಇದು ಮಾಡಿದಾಗ ನಾ ಯಾಕೆ ಹೇಳ್ತೇನೆ, ಬರೀ ರಾಜಕೀಯವಾಗಿ ಅಷ್ಟೇ ಅಲ್ಲ, ಇವೆಲ್ಲವನ್ನ ಏನಿವತ್ತು ರಾಜ್ಯಗಳಿಗೆ ಅನ್ಯಾಯ ಆಗಿದೆ, ಎಸ್ಪೆಷಲಿ ಹೀಗೆ ಅಲ್ಲಿ ಮಧ್ಯಪ್ರದೇಶ, ರಾಜಸ್ಥಾನ್, ಉತ್ತರ ಪ್ರದೇಶ, ಬಿಹಾರ್ ಅವ್ರಿಗೆಲ್ಲ ಚೆನ್ನಾಗಿ ಆಗಿಬಿಟ್ಟಿದೆ. ಅದಕ್ಕೆ ನಮ್ಮ ಸಿದ್ದರಾಮಯ್ಯನವರೇ ಲೀಡ್ ಮಾಡಿದರೆ ಸರಿ ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೆ ಮುಖ್ಯಮಂತ್ರಿಗಳ ಜೊತೆಗೆ ನಾನು ಮಾತಾಡ್ತೇನೆ ಈ ವಿಚಾರದಲ್ಲಿ. ಲೆಟ್ ಹಿಮ್ ಲೀಡ್. ಒನ್ ಶುಡ್ ಹ್ಯಾವ್ ನಮ್ಮದೇ ಆದಂಥ ಒಂದು ಶೃಂಗಸಭೆ ಅಂತೀವಲ್ಲ, ಸಮಿಟ್. I will ask my chief minister to invite the finance minister of the southern states. Let him have a meeting. ಅದರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಸಲಹೆಯನ್ನು ಕೊಡ್ತೇನೆ. ಹಾಗಾದ್ರೆ ದಕ್ಷಿಣ ಭಾರತದ ಆರ್ಥಿಕ ಇಲಾಖೆಯ ಮಂತ್ರಿಗಳ ಒಂದು ಸಬ್ಮಿಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹೌದು, ಮಾಡಲಿ ಅಂತ ಹೇಳ್ತೇನೆ. ನಮ್ಮ CM ಈಸ್ ಎಕ್ಸ್ಪರ್ಟ್ ಇನ್ ಫೈನಾನ್ಸ್. ಅದ್ರ ಬಗ್ಗೆ ನಾನು ಸಲಹೆಯನ್ನು ಕೊಡ್ತೇನೆ. ಇದ್ರ ಇಂಪ್ಯಾಕ್ಟ್ ಏನಾಗುತ್ತೆ ನೋಡೋಣ, ಕೇಂದ್ರಕ್ಕೆ ಒತ್ತಾಯ ಮಾಡೋಣ, ಈ ಮೆಂಬರ್ಸನ್ನು ಮಾಡಲಿ. ಆಮೇಲೆ ವರ್ಟಿಕಲ್ ಡೆವಲ್ಯೂಷನ್ ಹಂಚಿಕೆ ಅಂದರೆ ಯಾವ ಥರ ಆಗಬೇಕು, ಹಾರಿಜೆಂಟಲ್ ಡೆವಲ್ಯೂಷನ್ ಹೆಂಗೆ ಆಗಬೇಕು, ಅವೆಲ್ಲವನ್ನ ಮಾಡಲಿಕ್ಕೆ ಒಂದು ಕಮಿಟಿ ಸೆಲ್ಲನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂತ್ಕೊಂಡು ಒಂದು ಶಿಫಾರಸನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಈ ಬಾರಿ ಸಿದ್ದರಾಮಯ್ಯ ಅವರು ಹಿಂದೆ ಮಂಡಿಸಿದಂತಹ ಬಡ್ಜೆಟ್ಗಳಲ್ಲಿ ಯಾವಾಗಲೂ ಕೂಡ ಕೊರತೆ ಆಗಿರಲಿಲ್ಲ. ಈ ಬಾರಿಯ ಬಡ್ಜೆಟ್ ಕೊರತೆ ಬಡ್ಜೆಟ್ ಮಂಡನೆ ಮಾಡಿದ್ರು ಅನ್ನುವಂಥ ಒಂದು ಅಪವಾದವೂ ಕೂಡ ಇತ್ತು. ಅದಕ್ಕೆ ಕಾರಣ ಗ್ಯಾರಂಟಿಗಳು ಅನ್ನುವಂಥದ್ದು. ಸ್ವಾಭಾವಿಕವಾಗಿ ಈಗ ನೋಡಿ, ಸುಮಾರು 38ರಿಂದ 40,000 ಕೋಟಿ ಸಡನ್ ಆಗಿ ನಾವು ಮಧ್ಯದಲ್ಲಿ ಈ ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ವಿ. ದಿಸ್ ಆಲ್ ಸಬ್ಸಿಡಿ. ಮತ್ತು ಎಲ್ಲ ಸಬ್ಸಿಡಿಗಳಾಗಬೇಕಾದಾಗ ನೋಡಿ, ಸಿದ್ದರಾಮಯ್ಯನವರು ಅಧಿಕಾರ ತೆಗೆದುಕೊಂಡಾಗ ಈ ಆರ್ಥಿಕ ವರ್ಷ 4 ತಿಂಗಳ ಮುಗಿದು ಹೋಗಿದೆ. ಈ ವರ್ಷದ ಈಗ ಆರ್ಥಿಕ ವರ್ಷ ಇದೆಯಲ್ಲ, ಇದು 4 ವರ್ಷ ಮುಗಿದು ಹೋಗಿತ್ತು. ಬಿಕಾಸ್ ವಿ ಟುಕ್ ಚಾರ್ಜ್ ಆಲ್ಮೋಸ್ಟ್ ಇನ್ ಜೂನ್. ಅದಕ್ಕೆ ಏನೇನು ಹಿಂದಿನ ಸರ್ಕಾರದ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳಾಗಿವೆ, ಅವೆಲ್ಲವನ್ನು ಸರಿ ಮಾಡ್ಕೊಳ್ಳಕ್ಕೆ ಬೇಕಾದಾಗ ಸ್ವಲ್ಪ ಮೈನಸ್ ಆಗುತ್ತೆ. ಈಗ ಅದನ್ನೆಲ್ಲ ಸರಿ ಮಾಡ್ತಾರೆ. ಇಟ್ ಟೇಕ್ಸ್ ಲಿಟಲ್ ಟೈಮ್. ಮಾಡ್ತೇವೆ, ಒಂದು ಸರಿ ಮಾಡ್ತಾರೆ. ಮುಂದಿನ ವರ್ಷಕ್ಕೆ ನಿಮಗೆ ಗ್ಯಾರಂಟಿಗಳಿಗೆ ಸುಮಾರು 56,000ಕ್ಕೂ ಅಧಿಕ ಕೋಟಿ ರೂಪಾಯಿಗಳ ಬೇಕಾಗುತ್ತೆ. ಅದಿನ್ನೂ ಹೆಚ್ಚುವರಿ ಆಗಲ್ವಾ ಅಂತ? ಏನು ಆಗಿಲ್ಲ. ನಮ್ಮ ಬೇರೆ ಬೇರೆ ಟ್ಯಾಕ್ಸ್ಗಳನ್ನು ಹೇಗೆ ಸರಿ ಮಾಡಬೇಕು, ಏನು ಮಾಡಬೇಕು, ಆಡಳಿತ ಸುಧಾರಣೆ ಹೆಂಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ವಿಚಾರ ಮಾಡಿ ಹೊರೆ ಆಗದಾಗ ನೋಡ್ಕೊಳ್ತಾರೆ ಮುಖ್ಯಮಂತ್ರಿಗಳು. ಅಂದರೆ ನಿಮ್ಮ ಪ್ರಕಾರ ದಕ್ಷಿಣ ಭಾರತದ ರಾಜ್ಯಗಳ ಪ್ರತಿನಿಧಿಗಳು ಕೂಡ GST ಕೌನ್ಸಿಲ್ ಅಲ್ಲಿ ಇರಬೇಕು. GST ಅಲ್ಲ, 16th ಫೈನಾನ್ಸ್ ಕಮಿಷನ್ ಅಲ್ಲಿ ಇರಬೇಕು. ಯಾಕಂದ್ರೆ ಲಾಸ್ಟ್ ಟೈಮ್ ಏನಾಯ್ತು, NK ಸಿಂಗ್ ಅವರು ಮತ್ತು ಬೇರೆ ಬೇರೆ ಮೆಂಬರ್ಸ್ ಎಲ್ಲರೂ ಕೂಡ ಡೆಲ್ಲಿ ಬೇಸ್ಡ್, ನಾರ್ತ್ ಬೇಸ್ಡ್. ನಮ್ಮ ಕಡೆಯವರು ಯಾರೂ ಆಗಲೇ ಇಲ್ಲ. ಹೀಗಾಗಿ ನಮ್ಮ ರಾಜ್ಯದ ಸಮಸ್ಯೆಗಳೇನು ಏನು ಅಂತ ಅಲ್ಲಿ ಪ್ರತಿಪಾದನೆ ಮಾಡಲಿಕ್ಕೆ ಆ ಸದಸ್ಯರುಗಳಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ರೆಪ್ರೆಸೆಂಟೇಷನ್ ಶುಡ್ ಬಿ ಆಲ್ ರೌಂಡ್, ಅದನ್ನು ಒತ್ತಾಯ ಮಾಡ್ತೇನೆ. ಮತ್ತು ಹಣಕಾಸನ್ನು ಹಂಚುವಂಥ ಸಂದರ್ಭದಲ್ಲಿ ಕೇಂದ್ರಕ್ಕೆ ಹೆಚ್ಚು ತಗೊಂಡು ರಾಜ್ಯಗಳಿಗೆ ಕಡಿಮೆ ಕೊಡೋದು ತಪ್ಪು. ದಕ್ಷಿಣ ಭಾರತದ ರಾಜ್ಯಗಳ ಈ ವಿಚಾರವನ್ನ ಯಾರು ಪ್ರಸ್ತಾಪ ಮಾಡಬೇಕು, ಯಾರು ಲೀಡ್ ಮಾಡಬೇಕು ಅಂತ ಸನ್ಮಾನ್, ನಾನು ದಕ್ಷಿಣ ಭಾರತದ ತೆಲಂಗಾಣ, ಆಂಧ್ರ ಪ್ರದೇಶ್ ಮತ್ತು ತಮಿಳುನಾಡು, ಕೇರಳ, ಗೋವಾ, ಇನ್ಕ್ಲೂಡಿಂಗ್ ಮಹಾರಾಷ್ಟ್ರಕ್ಕೂ ಕಡಿಮೆ ಬರ್ತಾ ಇದೆ. ಈ ಎಲ್ಲ ರಾಜ್ಯಗಳು ಅವಾಗ ನೋಡಿ ಮಾರಾಟದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಹೋದ ಸಾರಿ. ಅವಾಗ ಇದು ಮಾಡಿದಾಗ ನಾ ಯಾಕೆ ಹೇಳ್ತೇನೆ, ಬರೀ ರಾಜಕೀಯವಾಗಿ ಅಷ್ಟೇ ಅಲ್ಲ, ಇವೆಲ್ಲವನ್ನ ಏನಿವತ್ತು ರಾಜ್ಯಗಳಿಗೆ ಅನ್ಯಾಯ ಆಗಿದೆ, ಎಸ್ಪೆಷಲಿ ಹೀಗೆ ಅಲ್ಲಿ ಮಧ್ಯಪ್ರದೇಶ, ರಾಜಸ್ಥಾನ್, ಉತ್ತರ ಪ್ರದೇಶ, ಬಿಹಾರ್ ಅವ್ರಿಗೆಲ್ಲ ಚೆನ್ನಾಗಿ ಆಗಿಬಿಟ್ಟಿದೆ. ಅದಕ್ಕೆ ನಮ್ಮ ಸಿದ್ದರಾಮಯ್ಯನವರೇ ಲೀಡ್ ಮಾಡಿದರೆ ಸರಿ ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೆ ಮುಖ್ಯಮಂತ್ರಿಗಳ ಜೊತೆಗೆ ನಾನು ಮಾತಾಡ್ತೇನೆ ಈ ವಿಚಾರದಲ್ಲಿ. ಲೆಟ್ ಹಿಮ್ ಲೀಡ್. ಒನ್ ಶುಡ್ ಹ್ಯಾವ್
ನಮ್ಮದೇ ಆದಂಥ ಒಂದು ಶೃಂಗಸಭೆ ಅಂತೀವಲ್ಲ, ಸಮಿಟ್. I will ask my chief minister to invite the finance minister of the southern states. Let him have a meeting. ಅದರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಸಲಹೆಯನ್ನು ಕೊಡ್ತೇನೆ. ಹಾಗಾದ್ರೆ ದಕ್ಷಿಣ ಭಾರತದ ಆರ್ಥಿಕ ಇಲಾಖೆಯ ಮಂತ್ರಿಗಳ ಒಂದು ಸಬ್ಮಿಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹೌದು, ಮಾಡಲಿ ಅಂತ ಹೇಳ್ತೇನೆ. ನಮ್ಮ CM ಈಸ್ ಎಕ್ಸ್ಪರ್ಟ್ ಇನ್ ಫೈನಾನ್ಸ್. ಅದ್ರ ಬಗ್ಗೆ ನಾನು ಸಲಹೆಯನ್ನು ಕೊಡ್ತೇನೆ. ಇದ್ರ ಇಂಪ್ಯಾಕ್ಟ್ ಏನಾಗುತ್ತೆ ನೋಡೋಣ, ಕೇಂದ್ರಕ್ಕೆ ಒತ್ತಾಯ ಮಾಡೋಣ, ಈ ಮೆಂಬರ್ಸನ್ನು ಮಾಡಲಿ. ಆಮೇಲೆ ವರ್ಟಿಕಲ್ ಡೆವಲ್ಯೂಷನ್ ಹಂಚಿಕೆ ಅಂದರೆ ಯಾವ ಥರ ಆಗಬೇಕು, ಹಾರಿಜೆಂಟಲ್ ಡೆವಲ್ಯೂಷನ್ ಹೆಂಗೆ ಆಗಬೇಕು, ಅವೆಲ್ಲವನ್ನ ಮಾಡಲಿಕ್ಕೆ ಒಂದು ಕಮಿಟಿ ಸೆಲ್ಲನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂತ್ಕೊಂಡು ಒಂದು ಶಿಫಾರಸನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಈ ಬಾರಿ ಸಿದ್ದರಾಮಯ್ಯ ಅವರು ಈ ಹಿಂದೆ ಮಂಡಿಸಿದಂತಹ ಬಡ್ಜೆಟ್ಗಳಲ್ಲಿ ಯಾವಾಗಲೂ ಕೂಡ ಕೊರತೆ ಆಗಿರಲಿಲ್ಲ. ಈ ಬಾರಿಯ ಬಡ್ಜೆಟ್ ಕೊರತೆ ಬಡ್ಜೆಟ್ ಮಂಡನೆ ಮಾಡಿದ್ರು ಅನ್ನುವಂಥ ಒಂದು ಅಪವಾದವೂ ಕೂಡ ಇತ್ತು. ಅದಕ್ಕೆ ಕಾರಣ ಗ್ಯಾರಂಟಿಗಳು ಅನ್ನುವಂಥದ್ದು. ಸ್ವಾಭಾವಿಕವಾಗಿ ಈಗ ನೋಡಿ, ಸುಮಾರು 38ರಿಂದ 40,000 ಕೋಟಿ ಸಡನ್ ಆಗಿ ನಾವು ಮಧ್ಯದಲ್ಲಿ ಈ ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ವಿ. ದಿಸ್ ಆಲ್ ಸಬ್ಸಿಡಿ. ಮತ್ತು ಎಲ್ಲ ಸಬ್ಸಿಡಿಗಳಾಗಬೇಕಾದಾಗ ನೋಡಿ, ಸಿದ್ದರಾಮಯ್ಯನವರು ಅಧಿಕಾರ ತೆಗೆದುಕೊಂಡಾಗ ಈ ಆರ್ಥಿಕ ವರ್ಷ 4 ತಿಂಗಳ ಮುಗಿದು ಹೋಗಿದೆ. ಈ ವರ್ಷದ ಈಗ ಆರ್ಥಿಕ ವರ್ಷ ಇದೆಯಲ್ಲ, ಇದು 4 ವರ್ಷ ಮುಗಿದು ಹೋಗಿತ್ತು. ಬಿಕಾಸ್ ವಿ ಟುಕ್ ಚಾರ್ಜ್ ಆಲ್ಮೋಸ್ಟ್ ಇನ್ ಜೂನ್. ಅದಕ್ಕೆ ಏನೇನು ಹಿಂದಿನ ಸರ್ಕಾರದ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳಾಗಿವೆ, ಅವೆಲ್ಲವನ್ನು ಸರಿ ಮಾಡ್ಕೊಳ್ಳಕ್ಕೆ ಬೇಕಾದಾಗ ಸ್ವಲ್ಪ ಮೈನಸ್ ಆಗುತ್ತೆ. ಈಗ ಅದನ್ನೆಲ್ಲ ಸರಿ ಮಾಡ್ತಾರೆ. ಇಟ್ ಟೇಕ್ಸ್ ಲಿಟಲ್ ಟೈಮ್. ಮಾಡ್ತೇವೆ, ಒಂದು ಸರಿ ಮಾಡ್ತಾರೆ. ಮುಂದಿನ ವರ್ಷಕ್ಕೆ ನಿಮಗೆ ಗ್ಯಾರಂಟಿಗಳಿಗೆ ಸುಮಾರು 56,000ಕ್ಕೂ ಅಧಿಕ ಕೋಟಿ ರೂಪಾಯಿಗಳ ಬೇಕಾಗುತ್ತೆ. ಅದಿನ್ನೂ ಹೆಚ್ಚುವರಿ ಆಗಲ್ವಾ ಅಂತ? ಏನು ಆಗಿಲ್ಲ. ನಮ್ಮ ಬೇರೆ ಬೇರೆ ಟ್ಯಾಕ್ಸ್ಗಳನ್ನು ಹೇಗೆ ಸರಿ ಮಾಡಬೇಕು, ಏನು ಮಾಡಬೇಕು, ಆಡಳಿತ ಸುಧಾರಣೆ ಹೆಂಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ವಿಚಾರ ಮಾಡಿ ಹೊರೆ ಆಗದಾಗ ನೋಡ್ಕೊಳ್ತಾರೆ ಮುಖ್ಯಮಂತ್ರಿಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.